47ನೇ ವಯಸ್ಸಿನಲ್ಲಿ ಪ್ರೀತಿಯಲ್ಲಿ ಬಿದ್ದು ನಟ ವಿಶಾಲ್. ನಟ ವಿಶಾಲ್ ಪ್ರೀತಿಸ್ತಾ ಇರುವ ಹುಡುಗಿ ಯಾರು? ಕೊನೆಗೂ ಮದುವೆ ಬಗ್ಗೆ ಕ್ಲಾರಿಟಿ ಕೊಟ್ಟ ಸ್ಟಾರ್ ಹೀರೋ. ಎಸ್, ಈ ಹಿಂದೆ ನಾನು ಮದುವೆಯಾಗೋ ಹುಡುಗಿ ಲಕ್ಷ್ಮಿ ಅಲ್ಲ ಅಂತ ವಿಶಾಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ನಟ ವಿಶಾಲ್ ಅವರು ಮದುವೆ ಆಗ್ತಾ ಇರೋದು ಹೌದಾ? ನಟ ಏನಂದ್ರು? ಮದುವೆ ಆಗ್ತಾ ಇರುವ ಹುಡುಗಿ ಯಾರು ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಮಿಳು ನಟ ವಿಶಾಲ್ ಅವರ ಮದುವೆ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ತಮಿಳು ಚಿತ್ರರಂಗದಲ್ಲಿ ಕೆಲವು ಸಿನಿಮಾ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನ ಗಳಿಸಿಕೊಂಡು ಸಮಾಜಮುಖಿ ಕೆಲಸಗಳಲ್ಲಿ ಬ್ಯುಸಿ ಆಗಿರುವ ನಟ ಇವರು. ಇತ್ತೀಚೆಗೆ ಅವರ ಮದುವೆ ಸುದ್ದಿ ವೈರಲ್ ಆಗಿತ್ತು. ಖ್ಯಾತ ನಟಿಯೊಬ್ಬರನ್ನ ನಟ ವಿಶಾಲ್ ಮದುವೆ ಆಗ್ತಾರೆ ಎನ್ನಲಾಗಿತ್ತು. ಆದರೆ ಈ ವದಂತಿಗಳನ್ನ ನಟ ಅಲ್ಲಗಳೆದಿದ್ದಾರೆ. ಹೌದು, ವಿಶಾಲ್ ತಮಿಳು ಚಿತ್ರರಂಗದ ಅವಿವಾಹಿತ ನಟರಲ್ಲಿ ಒಬ್ರು. ಅವರು ಮತ್ತು ತಮಿಳು ಚಿತ್ರರಂಗದ ಖ್ಯಾತ ನಟಿ ಲಕ್ಷ್ಮಿ ಮೆನನ್ ವಿವಾಹ ಆಗಲಿದ್ದಾರೆ ಅನ್ನುವ ವದಂತಿಗಳು ಚಿತ್ರರಂಗದಲ್ಲಿ ಹರಡಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ನಟ ವಿಶಾಲ್ ತಮ್ಮ ಟ್ವಿಟರ್ ಪೇಜ್ನಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ನಾನು ಸಾಮಾನ್ಯವಾಗಿ ನನ್ನ ಬಗ್ಗೆ ಯಾವುದೇ ಸುಳ್ಳು ಸುದ್ದಿ ಅಥವಾ ವದಂತಿಗಳಿಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ಹಾಗೆ ಮಾಡೋದು ನಿಷ್ಪ್ರಯೋಜಕ ಅಂತ ನಾನು ಭಾವಿಸ್ತೀನಿ. ಆದ್ರೆ ಈಗ ನಟಿ ಲಕ್ಷ್ಮಿ ಮೆನನ್ ಜೊತೆ ನನ್ನ ಮದುವೆಯ ಬಗ್ಗೆ ವದಂತಿಗಳಿದೆ. ಇಲ್ಲಿ ಲಕ್ಷ್ಮಿ ಒಬ್ಬ ನಟಿ ಅನ್ನೋದಕ್ಕಿಂತ ಮೊದಲು ಒಬ್ಬ ಹೆಣ್ಣು ಮಗಳು. ಹಾಗಾಗಿ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ದೀನಿ. ಈ ಸುದ್ದಿ ಸಂಪೂರ್ಣ ಆಧಾರ ರಹಿತವಾಗಿದೆ ಎಂದಿದ್ದಾರೆ. ನಟಿ ಆಗಿರೋದ್ರ ಹೊರತಾಗಿ ಲಕ್ಷ್ಮಿ ಮೊದಲು ಮಹಿಳೆ. ನೀವು ಮಹಿಳೆಯ ವೈಯಕ್ತಿಕ ಜೀವನ ಮತ್ತು ಗುರುತನ್ನ ನಾಶ ಮಾಡ್ತಿದ್ದೀರಿ. ಸಮಯ ಮತ್ತು ಸ್ಥಳವು ನಾವು ಯಾರನ್ನ ಮದುವೆ ಆಗ್ತೀವಿ ಅಂತ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಸಮಯ ಬಂದಾಗ ನನ್ನ ಮದುವೆಯ ಬಗ್ಗೆ ಅಧಿಕೃತವಾಗಿ ತಿಳಿಸ್ತೀನಿ ಅಂತ ವಿಶಾಲ್ ಈ ಹಿಂದೆ ಹೇಳಿದ್ರು. ಎಸ್, ಟಾಲಿವುಡ್ ಹಾಗೆ ಕಾಲಿವುಡ್ ಸ್ಟಾರ್ ನಟ ವಿಶಾಲ್ ತಮ್ಮ ಮಾಸ್ ಹಾಗೆ ಫ್ಯಾಮಿಲಿ ಸಿನಿಮಾಗಳ ಮೂಲಕ ಅಭಿಮಾನಿಗಳ ಮನವನ್ನ ಗೆದ್ರು. ಕಾಲಿವುಡ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಟ ವಿಶಾಲ್ ವೈವಾಹಿಕ ಜೀವನಕ್ಕೆ ಕಾಲಿಡುವುದಕ್ಕೆ ಇತ್ತೀಚೆಗೆ ರೆಡಿಯಾಗ್ತಿದ್ದಾರೆ ಅನ್ನುವ ಸುದ್ದಿ ಕೂಡ ಬಂದಿತ್ತು. ನಟ ವಿಶಾಲ್ಗೆ ಸದ್ಯ 47 ವರ್ಷವಾಗಿದೆ. ಕೊರೋನಾ ಲಾಕ್ಡೌನ್ ಮುನ್ನ ವಿಶಾಲ್ ಅನೀಶಾ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ಆದರೆ ಆ ಸಂಬಂಧ ಮದುವೆವರೆಗೂ ಹೋಗಲಿಲ್ಲ, ಮಧ್ಯದಲ್ಲೇ ಕೊನೆಗೊಳ್ತು. ಇತ್ತೀಚೆಗೆ ಕಾಲಿವುಡ್ ಸಿನಿಮಾ ಇಂಡಸ್ಟ್ರಿ ವಿಶಾಲ್ ಪ್ರೀತಿ ಮತ್ತೆ ಸುದ್ದಿ ಆಗ್ತಾ ಇದೆ. ಸ್ಟಾರ್ ಹೀರೋಯಿನ್ ಲಕ್ಷ್ಮಿ ಮೆನನ್ ಅವರನ್ನ ನಟ ವಿಶಾಲ್ ಮದುವೆ ಆಗಲಿದ್ದಾರೆ ಎನ್ನಲಾಗ್ತಾ ಇತ್ತು. ಸದ್ಯದಲ್ಲೇ ಮದುವೆ ಕೂಡ ನಡೆಯಲಿದೆ ಎನ್ನಲಾಗ್ತಾ ಇದೆ. ಇವರಿಬ್ರು ಈ ಹಿಂದೆ ಪಾಂಡ್ಯ ನಾಡು, ಇಂದ್ರದುಡು ಚಿತ್ರಗಳಲ್ಲಿ ಒಟ್ಟಿಗೆ ನಡೆಸಿದ್ರು. ಪ್ರೇಕ್ಷಕರು ಕೂಡ ಇವರಿಬ್ಬರ ಜೋಡಿಯನ್ನ ಮೆಚ್ಚಿಕೊಂಡಿದ್ರು. ಮತ್ತೊಂದು ಕಡೆ ಅವರ ನಡುವೆ ಪ್ರೀತಿ ಚಿಗುರಿದೆ ಅನ್ನುವ ಸುದ್ದಿ ಕೂಡ ವೈರಲ್ ಆಗಿತ್ತು. ಸ್ಟಾರ್ ಹೀರೋ ವಿಶಾಲ್ ಮದುವೆ ಬಗ್ಗೆ ಬಹಳ ದಿನಗಳಿಂದ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ. ವದಂತಿಗಳನ್ನ ಹೊರತುಪಡಿಸಿ ವಿಶಾಲ್ ಅವರ ವಿವಾಹದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ವಿಶಾಲ್ ಯಾವಾಗ ಮದುವೆ ಆಗ್ತಾರೆ ಅನ್ನೋದರ ಕುರಿತು ಸ್ಪಷ್ಟತೆ ಸಿಕ್ಕಂತಿದೆ. ಜನಪ್ರಿಯ ತಮಿಳು ನಾಯಕ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ಅನೇಕ ವದಂತಿಗಳು ಕೂಡ ಹರಿದಾಡ್ತಾ ಇರುವುದು ತಿಳಿದಿದೆ. ಯಾವಾಗಲೂ ಫಿಟ್ ಆಗ್ತಾ ಇರುವ ವಿಶಾಲ್ ಇತ್ತೀಚೆಗೆ ತೆಳಗಾಗ್ತಿದ್ದಾರೆ ಮತ್ತು ನಡುಗ್ತಾ ಇದ್ದಾರೆ ಅನ್ನುವ ವದಂತಿಗಳು ಇತ್ತು. ದಕ್ಷಿಣದ ಸ್ಟಾರ್ ಹೀರೋ ವಿಶಾಲ್ ಚೆಲ್ಲಾಮೆ ಚಿತ್ರದ ಮೂಲಕ ನಾಯಕನಾಗಿ ಪದಾರ್ಪಣೆ ಮಾಡಿದ್ರು. ಸಂಡಕೋಜಿ, ತಿಮಿರು, ತಾಮಿರಭರಣಿ, ಮಲೈಕೊಟ್ಟೈ ಮತ್ತು ಪೂಜಾ ಮುಂತಾದಂತಹ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ ಅವರು ಮದಗಜ ರಾಜ ಅನ್ನುವ ಹಾಸ್ಯ ಚಿತ್ರದಲ್ಲಿ ನಟಿಸಿದ್ರು. ವಿಶಾಲ್ ತಮಿಳಿನ ಜೊತೆಗೆ ತೆಲುಗಿನಲ್ಲೂ ಜನಪ್ರಿಯತೆ ಗಳಿಸಿದ್ದಾರೆ. ಅವರು ಪ್ರಸ್ತುತ ಕೆಲಸ ಮಾಡ್ತಾ ಇರುವ ಚಿತ್ರದ ನಂತರ ಬೇರೆ ಯಾವುದೇ ಚಿತ್ರಗಳು ಅವರ ಕೈಯಲ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ವಿಶಾಲ್ ಮದುವೆ ಆಗ್ತಿದ್ದಾರೆ ಅನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಇದಕ್ಕೆ ಕಾರಣ ನಟರ ಸಂಘದ ಕಟ್ಟಡ ಪೂರ್ಣಗೊಂಡ ನಂತರವೇ ಮದುವೆ ಆಗುವುದಾಗಿ ಹೇಳಿದ್ದಾರೆ. ಎಸ್, ಸಂಡಕೋಜಿ, ತಿಮಿರು, ತಾಮಿರಭರಣಿ, ಮಲೈಕೊಟ್ಟೈ ಮತ್ತು ಪೂಜಾ ಮುಂತಾದ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ ಅವರು ಮದಗಜ ರಾಜ ಅನ್ನುವ ಹಾಸ್ಯ ಚಿತ್ರದಲ್ಲಿ ನಟಿಸಿದರು. ವಿಶಾಲ್ ತಮಿಳಿನ ಜೊತೆಗೆ ತೆಲುಗಿನಲ್ಲೂ ಕೂಡ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಇದೀಗ ನಟ ಮದುವೆ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ. 47ರ ನಟ ವಿಶಾಲ್ ಅವರು ಶೀಘ್ರದಲ್ಲೇ ವಿವಾಹ ಆಗಲಿದ್ದಾರೆ ಅಂತ ಸ್ವತಃ ಅವರೇ ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ವಿಶಾಲ್ ನಾಡಿಗರ್ ಸಂಗಮ್ ಕಟ್ಟಡ ಯೋಜನೆ ಪೂರ್ಣಗೊಳಿಸಿದ ನಂತರವೇ ಮದುವೆ ಆಗುವುದಾಗಿ ಹೇಳಿಕೊಂಡರು. ಕಟ್ಟಡವು ಪೂರ್ಣಗೊಳ್ಳುವ ಹಂತದಲ್ಲಿದೆ ಮತ್ತು ನಾವು ಶೀಘ್ರದಲ್ಲೇ ಅದರ ಅಧಿಕೃತ ಉದ್ಘಾಟನೆಗೆ ಯೋಜನೆ ಮಾಡ್ತಿದ್ದೀವಿ. ಅದರ ನಂತರವೇ ನನ್ನ ಮದುವೆ ನಡೆಯುತ್ತೆ ಅಂತ ಅವರು ಬಹಿರಂಗಪಡಿಸಿದರು. ಎಸ್, ನನಗೆ ಹುಡುಗಿ ಸಿಕ್ಕಿದ್ದಾಳೆ. ನಮ್ಮಿಬ್ಬರ ಮಾತುಕತೆ ನಡೆದಿದೆ. ಇದು ಪ್ರೇಮ ವಿವಾಹ. ಮದುವೆ ದಿನಾಂಕದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಶೀಘ್ರದಲ್ಲೇ ಪ್ರಕಟಿಸ್ತೀನಿ ಅಂತ ವಿಶಾಲ್ ಹೇಳಿದರು. ಈ ಹಿನ್ನೆಲೆಯಲ್ಲಿ ವಿಶಾಲ್ ಸೆಪ್ಟೆಂಬರ್ನಲ್ಲಿ ಮದುವೆ ಆಗ್ತಾರೆ ಎನ್ನಲಾಗ್ತಾ ಇತ್ತು. ವಿಶಾಲ್ ಅವರ ಹುಟ್ಟುಹಬ್ಬದಂದು ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ. ನಟರ ಸಂಘದ ಕಟ್ಟಡ ನಿರ್ಮಾಣ ಕಾರ್ಯ ವೇಗವಾಗಿ ನಡೀತಾ ಇದೆ. ಅದು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಅಂತ ವರದಿಯಾಗಿದೆ.
ನಟರ ಸಂಘದ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣಗೊಂಡು 2 ತಿಂಗಳಲ್ಲಿ ಉದ್ಘಾಟನೆಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ವಿಶಾಲ್ ಸೆಪ್ಟೆಂಬರ್ನಲ್ಲಿ ಮದುವೆ ನಡೀಬೇಕು ಅಂತ ಹೇಳ್ತಿದ್ದಾರೆ. ವಿಶಾಲ್ ಅವರ ಹುಟ್ಟುಹಬ್ಬದಂದೇ ಈ ಅಧಿಕೃತ ಘೋಷಣೆಗೆ ಜನರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯಂದೇ ನಟರ ಸಂಘದ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಆಗಸ್ಟ್ 29 ನನ್ನ ಹುಟ್ಟುಹಬ್ಬ, ಆದ್ರಿಂದ ಆ ದಿನ ನಾನು ಮದುವೆಯ ಬಗ್ಗೆ ಘೋಷಣೆ ಮಾಡ್ತೀನಿ. ನನ್ನದು ಪ್ರೇಮ ವಿವಾಹ, ಕೆಲವು ತಿಂಗಳಿಂದ ಲವ್ ಶುರುವಾಗಿದೆ. ಗೆಳತಿ ಯಾರು ಅಂತ ಕೆಲವೇ ತಿಂಗಳಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2004ರಲ್ಲಿ ಚಿತ್ರರಂಗಕ್ಕೆ ಬಂದೆ. ಈಗ 21 ವರ್ಷಗಳಾಗಿವೆ. ಜನರೇ ನನ್ನ ಆಸ್ತಿ. ಅವರು ಇಲ್ಲದೇ ಇದ್ರೆ ನಾನು ನಟನಾಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ನಾನು 2004ರಲ್ಲಿ ಚಿತ್ರರಂಗಕ್ಕೆ ಬಂದಾಗ ನಾನು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀನಿ. ಆ ಸಮಯದಲ್ಲಿ ನನ್ನನ್ನ ಕೈ ಹಿಡಿದವರಿಗೂ ಕೂಡ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಜನಪ್ರಿಯ ತಮಿಳು ನಾಯಕ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ಅನೇಕ ವದಂತಿಗಳು ಹರಿದಾಡ್ತಾ ಇರುವುದು ತಿಳಿದಿದೆ. ಯಾವಾಗಲೂ ಫಿಟ್ ಆಗಿರ್ತಿದ್ದಂತಹ ವಿಶಾಲ್ ಇತ್ತೀಚೆಗೆ ತೆಳಗಾಗ್ತಿದ್ದಾರೆ, ನಡುಕ್ತಾ ಇದ್ದಾರೆ ಅನ್ನುವಂತಹ ವದಂತಿಗಳಿಗೂ ಕೂಡ ಉತ್ತರವನ್ನ ಇದೇ ಸಂದರ್ಭದಲ್ಲಿ ಕೂಡ ಕೊಟ್ಟರು. ವಿಶಾಲ್ ಅವರು ಪ್ರಸ್ತುತ ಆರೋಗ್ಯವಾಗಿದ್ದಾರೆ ಅಂತ ಮ್ಯಾನೇಜರ್ ಹರಿ ಕೂಡ ಹೇಳಿದ್ದಾರೆ. ನಟ ಮಧ್ಯಾಹ್ನದ ಊಟ ಮಾಡಿರಲಿಲ್ಲ, ಹಾಗಾಗಿ ಅದಕ್ಕೆ ಮೂರ್ಛೆ ಹೋದ್ರು ಅಂತ ಹರಿಯವರು ವಿವರಿಸಿದ್ರು. ಅಲ್ಲದೆ ವೈದ್ಯರು ಕೂಡ ವಿಶಾಲ್ ಆರೋಗ್ಯವಾಗಿದ್ದಾರೆ ಅಂತ ತಿಳಿಸಿದ್ರು. ಸುಂದರ್ ಸಿ ನಿರ್ದೇಶನದ ಮದಗಜ ರಾಜ ಚಿತ್ರದಲ್ಲಿ ವಿಶಾಲ್ ಜೊತೆಗೆ ಅಂಜಲಿ ಕಾಣಿಸಿಕೊಂಡಿದ್ದಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಆರಂಭದಲ್ಲಿ ಅಂದ್ರೆ 2013ರಲ್ಲಿ ಬಿಡುಗಡೆ ಆಗಬೇಕಾಗಿದ್ದ ಈ ಚಿತ್ರವು ಆರ್ಥಿಕ ಮತ್ತು ಕಾನೂನು ಸಮಸ್ಯೆಗಳಿಂದಾಗಿ ಹಲವಾರು ವಿಳಂಬಗಳನ್ನ ಎದುರಿಸಿತು. ಆದರೆ ಅಂತಿಮವಾಗಿ ಜನವರಿ 12, 2025ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ. ಒಟ್ಟಾರೆಯಾಗಿ ಈಗ ಇಷ್ಟಪಟ್ಟ ಹುಡುಗಿಯನ್ನ ವರಿಸುವುದಕ್ಕೆ ನಟ ವಿಶಾಲ್ ಅವರು ರೆಡಿ ಆಗಿದ್ದಾರೆ. ಆಗಸ್ಟ್ 29ರಂದು ಅಧಿಕೃತವಾಗಿ ತಾವು ಪ್ರೀತಿಸಿದ ಹುಡುಗಿಯ ಹೆಸರನ್ನ ಹಾಗೆ ಫೋಟೋವನ್ನು ಕೂಡ ರಿವೀಲ್ ಮಾಡಲಿದ್ದಾರಂತೆ ವಿಶಾಲ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,